ಇಲ್ಲಿ ನೀವು ವೆರೈಟಿ ಆಫ್ ಇನ್ಸೆಕ್ಟ್ಸ್ಗಳನ್ನು ನೋಡ್ಬೋದು. ಯಾವಂತಂದರೆ ಇಲ್ಲಿ ಗ್ರಾಸ್ ಹಾಪರ್ಸ್, ಓಕೆ. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಲೀಫ್ ಇನ್ಸೆಕ್ಟ್, ಓಕೆ. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಜರಿ ಅಂತ ಕರಿತೀವಿ, ಸೆಂಟಿಪೀಡ್ಸ್, ಮಿಲ್ಲಿಪೀಡ್ಸ್, ವೆರೈಟಿ ಆಫ್ ಕೀಟಗಳನ್ನು ನೀವು ಇಲ್ಲಿ ನೋಡ್ಬೋದು. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ವೆರೈಟಿ ಆಫ್ ಅನಿಮಲ್ ಸ್ಕಲ್ಸ್. ಇಲ್ಲಿ ನೀವು ಘಾರಿಯಾಲದ್ ನೋಡ್ಬೋದು, ಓಕೆ. ಆಮೇಲೆ ಆರ್ಡಿನ್ ನೋಡ್ಬೋದು ಸ್ಕಲ್ಲು. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಮಂಗ್ಯಾದ್ ನೋಡ್ಬೋದು, ಟಾಟೈಸ್ ಆಂಬೇದ್ ನೋಡ್ಬೋದು, ಆಮೇಲೆ ಕರಡಿದು, ಆಮೇಲೆ ಕ್ರೊಕೊಟೈಲ್ಸ್ಗಳನ್ನು ನೋಡ್ಬೋದು, ಘಾರಿಯಾಲದ್ ನೋಡ್ಬೋದು, ಸ್ಕಲ್ಸ್ಗಳನ್ನು ನೋಡ್ಬೋದು, ತಲೆಬುಡಗಳನ್ನು. ಓಕೆ, ಇಲ್ಲಿ ನೀವು ನೋಡ್ಬೋದು ಹಾರ್ನ್ಬಿಲ್ ಪಕ್ಷಿ ಇದು ನೋಡ್ಬೋದು. ಇದನ್ನು ಹಾರ್ನ್ಬಿಲ್ ಪಕ್ಷಿಗಳು ಆದರ್ಶ ದಂಪತಿಗಳು ಅಂತ ಕರಿತೀವಿ. ಇದನ್ನು ಯಾಕೆ ಕರಿತೀವಿ ಅಂತಂದ್ರೆ ಇದು ಅಷ್ಟು ಚಂದ ಸಂಸಾರ ಮಾಡ್ತಾವ್ರಿ. ಇವು ತಮ್ಮ ಗೂಡುಗಳನ್ನು ತಾವೇ ಕಟ್ಟೋದಿಲ್ಲ, ಒಂದು ಮರದ ಪೋಟನ್ನ ಸೆಲೆಕ್ಟ್ ಮಾಡ್ತಾವ್ರಿ. ಫೀಮೇಲ್ ಅದ್ರ ಒಳಗೆ ಹೋಗಿ ಅಲಂಕಾರ ಮಾಡಿಕೊಂಡು 6 ತಿಂಗಳ ಒಳಗೆ ಇರ್ತದೆ. ಮೇಲ್ ಏನು ಮಾಡ್ತದೆ, ಗಂಡು 20 ರಿಂದ 30 ವೆರೈಟಿ ಆಫ್ ಹಣ್ಣುಗಳನ್ನು ತೊಗೊಂಡು ಬಂದು ಫೀಮೇಲ್ಗೆ ಒಂದೊಂದನ್ನು ತಿನ್ನಿಸ್ತದೆ. ಇದನ್ನು ಎದ್ರ ಸಂಬಂಧ ಕೊಲ್ತಾರೆ, ಕೊಕ್ಕಿ ಸಂಬಂಧ ಕೊಲ್ತಾರೆ. ಇದನ್ನು 60-70 ಸಾವಿರಕ್ಕೆ ಮಾಡ್ತಾರೆ, ಫಾರ್ ಶೋ ಪರ್ಪಸ್ ಯೂಸ್ ಮಾಡ್ತಾರೆ. ಒಂದು ವೇಳೆ ನಾವು ಮೇಲ್ ಏನಾದರೂ ಕೊಂದ್ರೆ ಫೀಮೇಲು ಮತ್ತು ಮರಿ ಕೂಡ ಸಾಯ್ತವ್ರಿ. ಯಾಕಂದ್ರೆ ಫೀಮೇಲ್ ಇಸ್ ಡಿಪೆಂಡೆಂಟ್ ಆನ್ ಮೇಲ್, ಆಹಾರಕ್ಕಾಗಿ ಗಂಡನ ಮೇಲೆ ಅವಲಂಬನೆಯಾಗಿರ್ತದೆ. ಇದನ್ನು ಕಾಳಿನ ರೈತ ಅಂತ ಕರಿತೀವಿ. ಇದು ವೆರೈಟಿ ಆಫ್ ಹಣ್ಣುಗಳನ್ನು ತಿಂದು ಬೀಜಗಳನ್ನು ಸ್ಪ್ರೆಡ್ ಮಾಡ್ತದೆ, ಅದರಿಂದ ಗಿಡ ಮರಗಳು ಹೋಗ್ತವೆ. ಆ್ಯಂಡ್ ಇಟ್ ಈಸ್ ದ ಸ್ಟೇಟ್ ಬರ್ಡ್ ಆಫ್ ನಾಗಾಲ್ಯಾಂಡ್ ರಾಜ್ಯದ ಬರ್ಡ್ ಇದು. ನಮ್ಮ ದಾಂಡೇಲಿ ಇದ್ರ ಪ್ರಭೇದ ಹೆಚ್ಚಿದೆ. ದೀಸ್ ಆರ್ ಮೈ ಆರ್ಟಿಕಲ್ಸ್. ನೀವು ನೋಡ್ಬೋದು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಒಳಗೆ ಹಾರ್ನ್ಬಿಲ್ ಪಕ್ಷಿಗಳು ಆದರ್ಶ ದಂಪತಿಗಳು ಅಂತ ನೋಡ್ಬೋದು. ಮತ್ತೆ ಇಲ್ಲಿ ನೋಡ್ಬೋದು ಕಾಸ್ಟ್ಲಿಯೆಸ್ಟ್ ಕಾಫಿ ಇನ್ ದ ವರ್ಲ್ಡ್. ಗೊತ್ತಿದೆ ಯಾವುದಿದೆ ಅಂತ? ಕಾಸ್ಟ್ಲಿಯೆಸ್ಟ್ ಕಾಫಿ ಇನ್ ದ ವರ್ಲ್ಡ್ ಅದು ಯಾವುದಂತಂದ್ರೆ ಸಿವೆಟ್ ಕ್ಯಾಟ್, ಪುನುಗು ಬೆಕ್ಕಿನಿಂದ ತಯಾರಾಗ್ತದೆ. ಈ ಕಾಫಿ ಹಣ್ಣುಗಳನ್ನು ಎದಕ್ಕೆ ತಿನ್ನಿಸ್ತಾರೆ? ಈ ಬೀಜಗಳು ಕರಗುದಿಲ್ಲ ಹೊಟ್ಟೆ ಒಳಗೆ, ಅದು ಫಿಕಲ್ ಮ್ಯಾಟ್ರಿಂದ ಹೊರಗೆ ಬರ್ತದೆ. ಅದನ್ನು ಕಲೆಕ್ಟ್ ಮಾಡಿ ತೊಳೆದು ಪ್ರೊಸೆಸಿಂಗ್ ಮಾಡಿ ಪುಡಿ ಮಾಡಿ ಅದನ್ನು ಮಾರಾಟ ಮಾಡ್ತಾರೆ. ಇದರದ್ದು 100 ಗ್ರಾಮಿಗೆ 12,000 ರೂಪಾಯಿ ಇದೆ. ಯಾಕೆ ತುಟ್ಟಿ ಅಂತಂದರೆ ಇದು 17% ಸ್ಕಿನ್ ಕ್ಯಾನ್ಸರ್ ಕಮ್ಮಿ ಮಾಡ್ತದೆ, 48% ಮಸಲ್ಸ್ ನೋವನ್ನು ಕಮ್ಮಿ ಮಾಡ್ತದೆ, ಆಮೇಲೆ ನರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಕಮ್ಮಿ ಮಾಡ್ತದೆ. ಆಮೇಲೆ ಇದೊಂದು ನಾವು ಬೆವರು ಬಿಡ್ತಲ್ಲ, ಇದು ಬಿಡ್ತದೆ, ಅದನ್ನು ಪುನುಗು ದ್ರವ್ಯ ಅಂತ ಕರಿತೀವಿ. ಅದನ್ನು ದೊಡ್ಡ ದೊಡ್ಡ ದೇವಾಲಯಗಳು ದೇವರಿಗೆ ಲೇಪನ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಯಾಕಂತಂದರೆ 64 ಹೂಗಳ ಸುವಾಸನೆ ಎಷ್ಟು ಇರ್ತದಲ್ಲ ಅದು ಈಕ್ವಲ್ ಈ ಪುನುಗು ದ್ರವ್ಯ ಇರ್ತದಂತೆ. ಇಲ್ಲೂ ಕೂಡ ಈ ದೊಡ್ಡ ದೊಡ್ಡ ದೇವಾಲಯ ಒಳಗೆ ಈ ಎನಿಮಲನ್ನು ಸಾಕಿ ಅದರದ್ದು ದ್ರವ್ಯವನ್ನು ತಗೊಂಡು ದೇವರಿಗೆ ಲೇಪನ ಮಾಡ್ತಾರೆ, ಅದರ ಸ್ವೆಟ್ಟನ್ನು. ಓಕೆ, ಯಾಕಂತಂದರೆ 64 ಹೂಗಳನ್ನು ಹಾಕೋ ಬದಲಿ ಇದರ ದ್ರವ್ಯವನ್ನು ಲೇಪನ ಮಾಡಿಬಿಡೋದು. ಇದು ಕೂಡ ನೋಡ್ಬೋದು. ಇದ್ರ ಕೂಡ ಆರ್ಟಿಕಲ್ ಕೂಡ ಪಬ್ಲಿಷ್ ಆಗಿದೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಒಳಗೆ. ಆಮೇಲೆ ನೀವು ಈಜುವ ಮೀನು ಕೇಳಿದಿರಿ, ಹಾರುವ ಮೀನು ಕೇಳಿದ್ರೆ ಹಾರುವ ಮೀನು ಇಲ್ಲಿ ನೋಡ್ಬೋದು ನೀವು. ಹಾರುವ ಮೀನು ಇದರ ಭುಜದ ರೆಕ್ಕೆಗಳು ದೊಡ್ಡ ಇರ್ತವೆ. ಸಮುದ್ರದಿಂದ 4 ಫೀಟ್ ಹಾರ್ತದೆ. ಒಮ್ಮೆ ಹಾರ್ತಂದ್ರೆ 700 ರಿಂದ 300 ಮೀಟರ್ ಕವರ್ ಮಾಡ್ತದೆ. ಮತ್ತೆ ನೀರು ಬರ್ತದೆ, ಮತ್ತೆ ಹಾರ್ತದೆ. ಹಾರುವ ಮೀನು ಅಂತೇಳಿ ವಿಜಯವನಿಗೂ ಪಬ್ಲಿಷ್ ಆಗಿದೆ. ನೀವು ತಾಯಿ ಜನ್ಮ ಕೊಡುಕಿದೆ, ತಂದೆ ಜನ್ಮ ಕೊಡುಕಿದ್ರ ಇಲ್ಲಿದೆ ಒಂದು ವಿಶೇಷವಾದ ಅನಿಮಲ್ ಇದೆ. ಅದು ಯಾವುದಂತಂದ್ರೆ ಸೀ ಹಾರ್ಸ್. ಓಕೆ, ಇಲ್ಲಿ ನೋಡ್ಬೋದು ನೀವು. ಗಂಡಿನಲ್ಲಿ ಗರ್ಭಚೀಲ ಅಂತ ಇರ್ತದೆ. ಫಿಮೇಲ್ ಏನು ಮಾಡ್ತದೆ, ತನ್ನ ಎಗ್ಗನ್ನು ಮೇಲೆ ಟ್ರಾನ್ಸ್ಫರ್ ಮಾಡ್ತದೆ. ಎಲ್ಲ ನರಿಶ್ಮೆಂಟು, ಕೇರ್ ಟೇಕರು, ಬರ್ತ್ ಆಗೋದು ಮೇಲಿಂದನೇ. ಇಟ್ಸ್ ಇಂಪಾರ್ಟೆಂಟ್ ಕ್ವಶನ್ ಇನ್ IS and KS ಎಕ್ಸಾಮಿನೇಷನ್. PSI ಇಂಟರ್ವ್ಯೂ ಒಳಗೂ ಇದ್ರ ಬಗ್ಗೆ ಕೇಳಿದರೆ. ಪ್ರಪಂಚದಲ್ಲಿ ಮೇಲಿಂದ ಜನ್ಮವಂಥ ಫಿಶಸ್ ಯಾವಂತಂದ್ರೆ 5 ಫಿಶ್, ವಿಡಿ ಡ್ರ್ಯಾಗನ್ ಫಿಶ್, ಲಿಪಿ ಡ್ರ್ಯಾಗನ್ ಫಿಶ್ ಆ್ಯಂಡ್ ಸಿ ಹಾರ್ಸ್ ಮೇಲಿಂದ ಜನ್ಮ ಆಗ್ತವ್ರಿ. ಆಮೇಲೆ ಮೈ ನೆಕ್ಸ್ಟ್ ಆರ್ಟಿಕಲ್ ಆನ್ ಮೊಸಳೆ ಪ್ರಪಂಚ. ನಮ್ಮ ಭಾರತದಲ್ಲಿ 3 ಟೈಪ್ಸ್ ಆಫ್ ಮೊಸಳೆ ಅದಾವ್ರಿ. ಮಗ್ಗರು, ಗಾರಿಯಲ್ಲು, ಸಾಲ್ಟ್ ವಾಟರ್. ಆಮೇಲೆ ಮಗ್ಗರ್ ಮರಿ ಇದೆ, ಘಾರಿಯಲ್ ಸ್ಕಲ್ ಇದೆ. ಓಕೆ, ಈ ಮೊಸಳೆ ಬಗ್ಗೆ ಹೇಳ್ಬೇಕಂದ್ರೆ ಈ ಮೊಸಳೆ ಕಣ್ಣೀರು ಗಾದೆ ಕೇಳ್ಬೋದು ನೀವು. ಓಕೆ, ಸುಸುಳ ಅರ್ತಾಳ ಅಂತ ಕೇಳ್ತಿರ್ತಾರಲ್ಲ. ಓಕೆ, ಮೊಸಳೆ ಕಣ್ಣೀರು ಇರ್ತದೆ ಅಂತೇಳಿ. ಈ ಯಾಕಂತಂದ್ರೆ ಸಾಲ್ಟ್ ಗ್ರಂಥಿಗಳು ಅಂತ ಇರ್ತಾರೆ ಕಣ್ಣಿನ ಮತ್ತು ಕ್ಲೋಯಾಕರಲ್ಲಿ. ಎಲ್ಲಿ ಅಂತಂದ್ರೆ ಮೊಸಳೆಗಳಲ್ಲಿ ಅಲ್ಲಿ ಫ್ಲೂಯಿಡ್ಸ್ ಹೊರ್ತಾ ಇರ್ತದೆ, ಹಾಗಾಗಿ ನಾವು ಮೊಸಳೆ ಕಣ್ಣೀರು ಅಂತ ಕರಿತೀವಿ. ಈ ಮೊಸಳೆಗಳು ತಮ್ಮ ಬಾಲವನ್ನು ಡಿಫೆನ್ಸ್ ಪರ್ಪಸ್ಗೆ ಯೂಸ್ ಮಾಡ್ತವೆ. ನಮ್ಮ ಹಾಗೆ 4 ಕೋಣೆಯ ಹೃದಯ ಇರೋದು, ನಾವು 4 ಚೇಂಬರ್ ಹಾರ್ಟ್ ಇರೋದು ಅದು ಸರ್ವಿಸ್ ರೂಪಗಳಲ್ಲಿ, ಅದು ಮೊಸಳೆಗಳಲ್ಲಿ ಅಂತ ಹೇಳ್ಬೋದು. ಹಿಯರ್ ವಿ ಕ್ಯಾನ್ ಸಿ ವೆರೈಟಿ ಆಫ್ ಅನಿಮಲ್ ಸ್ಕೆಲ್ಟನ್ಸ್ಗಳನ್ನು ನೋಡ್ಬೋದು. ಓಕೆ, ಇಲ್ಲಿ ನೀವು ರಸಲ್ ಸ್ವೈಪರ್, ಹೈಲಿ ವೆನಮಸ್, ಅಗ್ದಿ ವಿಷಕಾರಿ ಹಾವಿದು, ಇದು ಕೂಡ ನೋಡ್ಬೋದು. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ವೆರೈಟಿ ಆಫ್ ಬರ್ಡ್ಸ್, ಕೊಕ್ಕೆಗಳನ್ನು ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು ವೆರೈಟಿ ಆಫ್ ಬರ್ಡ್ಸ್ಗಳು. ಕೆಲವೊಂದು ಸ್ಪೂನ್ ಟೈಪ್ ಇರ್ತಾವೆ, ಕೆಲವೊಂದು ಸಣ್ಣದಾವೆ, ಕೆಲವೊಂದು ಉದ್ದದಾವೆ. ಯಾಕೆ ಹಿಂಗಂತಂದ್ರೆ ನೀವು ಡಾರ್ವಿನ್ಸ್ ಥಿಯರಿಯನ್ನು ಅದ್ರ ಬಗ್ಗೆ ಕೇಳ್ಬೋದು ನೀವು. ಡಾರ್ವಿನ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ 1835ರಲ್ಲಿ ಗ್ಯಾಲೋಪೋಗಸ್ ಐಲ್ಯಾಂಡಲ್ಲಿ ಸ್ಟಡಿ ಮಾಡಕ್ಕೆ ಹೋಗ್ತಾರೆ. ಅಲ್ಲಿ
ಒಂದೇ ಪ್ರಭೇದದ ಪಕ್ಷಿದು 17 ಸ್ಪೀಸೀಸನ್ನು ಅವರು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ, ಒಂದೇ ಪ್ರಭೇದದ್ದು ಡಾರ್ವಿನ್ ಫಿಂಚಸ್ ಅಂತೇಳಿ. ಅಲ್ಲಿ ಅವರು ಮೊದಲಕ್ಕೆ ಏನು ಅವರು ಫೋಕಸ್ ಮಾಡಿದಂದರೆ, ಅವರು ಸ್ಟಡಿ ಮಾಡಿದಂದರೆ ಬೀಕ್ಗಳ ಬಗ್ಗೆ, ಕೊಕ್ಕೆಗಳ ಬಗ್ಗೆ. ಯಾಕೆ ಕೊಕ್ಕೆಗಳು ಸಣ್ಣ ದೊಡ್ಡ ಯಾಕೆ ಅದಾವ ಅಂತಂದರೆ, ಅವು ಕೆಲವೊಂದು ಪಕ್ಷಿಗಳು ಹಣ್ಣುಗಳನ್ನು ತಿನ್ನಕತ್ತಿದ್ರಿ. ಹಾಗಾಗಿ ಅದ್ರ ತಕ್ಕಂಗೆ ಅವು ಬೀಕನ್ನು ಮಾಡಿಫಿಕೇಶನ್ ಮಾಡಿಕೊಂಡು, ಕೆಲವೊಂದು ಕೊಕ್ಕೆಗಳು ಕಾಳುಗಳನ್ನು ತಿನ್ನಕತ್ತು, ಕೆಲವೊಂದು ಪಕ್ಷಿಗಳು ಹೂವಿನಲ್ಲಿರುವಂಥ ಮಕರಂದವನ್ನು ಹಿರಾಕತ್ತು, ಅದ್ರ ತಕ್ಕಂಗೆ ಅದನ್ನು ಅಡಾಪ್ಟೇಷನ್ ಮಾಡಿಕೊಂಡು, ಹಾಗಾಗಿ ಅವರು ಬರ್ಡ್ಸ್ಗಳ ಕೊಕ್ಕೆಗಳು ಡಿಫ್ರೆಂಟ್ ಅದಾವ ಅಂತೇಳಿ ಅವರು ಸ್ಟಡಿಯನ್ನು ಮಾಡಿದ್ರು, ಅಡಾಪ್ಟೇಷನ್ ಮಾಡ್ಕೊಂಡವ ಅಂತೇಳಿ ಅವರು ಸ್ಟಡಿ ಮಾಡ್ಕೊಂಡ್ರು, ಅದ್ರ ಬಗ್ಗೆ ತಿಳ್ಕೊಂಡ್ರು ಅಂತ ಹೇಳ್ಬೋದು. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ವೆರೈಟಿ ಆಫ್ ಸ್ಕೆಲ್ಟನ್ಸ್ಗಳನ್ನು ನೋಡ್ಬೋದು. ಇಲ್ಲಿ ಫಿಶ್ ನೋಡ್ಬೋದು, ಇಲ್ಲಿ ಉಡದ ಸ್ಕೆಲ್ಟನ್ ನೋಡ್ಬೋದು, ಆಮೇಲೆ ಇಲ್ಲಿ ಬರ್ಡ್ ನೋಡ್ಬೋದು, ಆಮೇಲೆ ಇಲ್ಲಿ ಡಾಲ್ಫಿನ್ ಸ್ಕಲ್ ಅನ್ನು ನೋಡ್ಬೋದು. ಈ ಡಾಲ್ಫಿನ್ಗಳು ಎದುರೇ ಒಳಗೆ ಬರ್ತದ ಗೊತ್ತಿದೆಯಾ ನಿಮಗೆ? ಅವು ನಾರ್ಮಲ್ ಆಗಿ ನೀವೆಲ್ಲರೂ ಫಿಶ್ ಅಂತೀರಿ, ಬಟ್ ದೇ ಆರ್ ಕಮ್ಸ್ ಅಂಡರ್ ಇನ್ ಮ್ಯಾಮಲ್ಸ್, ಸಸ್ತನಿ. ಇವು ಯಾಕಂತಂದ್ರೆ ನಮ್ಮ ಹಾಗೆ ಮರಿಗಳಿಗೆ ಜನ್ಮ ಕೊಡ್ತಾವ್ರಿ ಇವು. ಓಕೆ, ಇವು ಹೇಗೆ ಉಸಿರನ್ನ ತಗೊಂತಾವ ಅಂತಂದ್ರೆ, ಈಗ ನಾವು ನಾವು ಹೆಂಗೆ ಉಸಿರು ಅಂತಂದ್ರೆ ಮೂಗಿನಿಂದ ತಗೊಂತೇವೆ. ಇವು ಬ್ಲೋ ಹೋಲ್ ಅಂತ ಇರ್ತದ, ಹನೀರ್ ಜೀವ ಒಂದು ಹೋಲ್ ಇರ್ತದ, ಅದರಿಂದ ಇವು ಏನು ಮಾಡ್ತಾವ್ರಿ, ಉಸಿರನ್ನ ತಗೊಂತಾವ್ರಿ. ಇವು ಕೂಡ ನೋಡ್ಬೋದು. ಆಮೇಲೆ ಮೊಸಳೆದ್ ನೋಡ್ಬೋದು. ಓಕೆ, ಆಮೇಲೆ ಬರ್ಡ್ಸ್ ಕೊಕ್ಕೆಗಳನ್ನು ನೋಡ್ಬೋದು. Here we can see variety of molluscan shells, soft bodied animals ಅಂತ ಕರಿತೀವಿ, ಮೃದ್ವಂಗಿಗಳು ಅಂತೇಳಿ. ಈ ಕಪ್ಪಚ್ಚುಪ್ಪ ಮುತ್ತಾಗೋದಕ್ಕೆ ಇದ್ರಲ್ಲ ಎಲ್ಲ ಏನು ಬರ್ತದೆ, ಕೆಲವೊಂದು ಜೀವಗಳಾಗ್ತದೆ, ಪರ್ಲ್ ಆಸ್ಟ್ರ್ ಅಂತೇಳಿ ಆ ಜೀವ ಆಗ್ತದೆ. ಈ ಮುತ್ತುಗಳ ಹೆಣ್ಮಕ್ಳೆಲ್ಲ ಸರ್ಕೆಲ್ಲ ಹಾಕೋತಾರ, ಅವೆಲ್ಲ ಕಪ್ಪಚ್ಚುಪ್ಪ ಆಗ್ತವೆ. ನೀವು 9 ಬ್ರೇನು 3 ಹಾರ್ಟ್ ಇರುವಂಥ ಒಂದು ಜೀವಿ ನೋಡಿದ್ರೆ, ಇವತ್ತು ತೋರಿಸ್ತೇನೆ ನಿಮಗೆ. 9 ಬ್ರೇನು 3 ಹಾರ್ಟ್ ಇರುವಂಥ ಒಂದು ಜೀವಿ ಅಂತಂದ್ರೆ ಅದು ಆಕ್ಟೋಪಸ್, ಅಷ್ಟಪದಿ ಅಂತ ಕರಿತೀವಿ. ಇದಕ್ಕೆ 9 ಬ್ರೇನು 3 ಹೃದಯ ಇರ್ತವ್ರಿ. ಓಕೆ, 9 ಮೆದುಳುಗಳು 3 ಹೃದಯಗಳು ಇರ್ತವೆ. ಇದು ತನ್ನ ಡಿಫೆನ್ಸ್ ಪರ್ಪಸ್ಗೆ ಇಂಕನ್ನು ಪ್ರೊಡ್ಯೂಸ್ ಮಾಡ್ತದೆ. ಯಾವ್ದಾರೆ ಎನಿಮಲ್ ತಿನ್ನಕ್ಕೆ ಬಂದಾಗ ಆ ರೀಸನ್ ಕಲರ್ ಮಾಡಿ ತಪ್ಸ್ಕೊಂಡು ಹೋಗೋದು ಮಾಡ್ತದೆ ರೀ. ಓಕೆ, ಆಕ್ಟೋಪಸ್. ಓಕೆ, ನೀವು ಇಲ್ಲಿ ನೋಡ್ಬೋದು ಸೀ ಸ್ಟಾರ್. ಓಕೆ, ಪ್ರಪಂಚದಲ್ಲಿ ಕೆಲವು ಜೀವಿಗಳು ತಮ್ಮ ಬಾಡಿಯನ್ನು ಕಟ್ ಮಾಡಿದ್ರೆ ಬೆಳೆಸುವಂಥ ಕೆಪಾಸಿಟಿನ ಹೊಂದಿವೆ. ಅದರಲ್ಲಿ ಇದು ಒಂದು ಕೂಡ ಸ್ಟಾರ್ ಫಿಶ್. ಇದು ಸೀ ಸ್ಟಾರ್. ಇದನ್ನು ಕಟ್ ಮಾಡಿದ್ರೆ ಇದು ಆಮ್ ಬೆಳೀತದೆ. ಓಕೆ, ಈಗ ಮೊನ್ನೆ ನಾನು ದಿಗ್ವಿಜಯ ನ್ಯೂಸ್ ಒಳಗೆ ಒಂದು ಬೈಟ್ ಕೊಟ್ಟೆ. ಇಲ್ಲಿ ಏನಂತಂದ್ರೆ, ಟಫ್ಟ್ ಯೂನಿವರ್ಸಿಟಿ ಒಂದು ಸಂಶೋಧನೆ ಮಾಡಿದ್ದಾರೆ. ಈ ಕಪ್ಪೆಗಳ ಬೆಳೆಗಳನ್ನು ಕಟ್ ಮಾಡಿ 5 ಡ್ರಗ್ಸ್ನ ಯೂಸ್ ಮಾಡಿ ಅಲ್ಲಿ ಸಂಶೋಧನೆ ಮಾಡಿದ್ದಾರೆ. ಈಗ ಕಪ್ಪೆಗಳ ಬೆಳೆಗಳು ಅಲ್ಲಿ ಬೆಳೆದಿವೆ. ಈಗ ಮನುಷ್ಯರ ಮೇಲೆ ಪ್ರಯೋಗ ಮಾಡಿದ್ರೆ, ಏನಾದ್ರು ಒಂದು ಸ್ವಲ್ಪ ಡ್ರಗ್ಸ್ ಚೇಂಜ್ ಮಾಡಿ, ಇವೆಲ್ಲ ಮೆಡಿಸಿನ್ ಎಲ್ಲ ಚೇಂಜ್ ಮಾಡಿ ಬೆಳೆಗಳು ಬರ್ಬೋದು, ಕಾಲು ಕಾರ್ಬೋದು, ಹೀಗೆಲ್ಲ ಸಂಶೋಧನೆ ಎಲ್ಲ ನಡೀತಾ ಇದ್ದಾವೆ. ಹಂದಿಯ ಹೃದಯವನ್ನ ತೆಗೆದು ಮನುಷ್ಯನ ಮೇಲೆ ಕಸಿ ಮಾಡಿ ಸಂಶೋಧನೆ ಮಾಡಿ ಸಕ್ಸಸ್ ಆಗಿದ್ದಾರೆ. ಈಗ ಪ್ರಪಂಚದಲ್ಲಿ ಈಗೆಲ್ಲ ನಡೀತಾ ಇದೆ ಇವೆಲ್ಲ. ಓಕೆ, ನಂದೇನು ಅಂತಂದ್ರೆ ಕ್ವಶನ್ ಏನಂತಂದ್ರೆ, ನಮ್ಮ ಬಾಡಿಯಲ್ಲಿ ಕಟ್ ಮಾಡಿದ್ರೆ ಬೆಳೆಯುವಂತ ಒಂದು ಅಂಗ ಯಾವುದು? ನಮ್ಮ ಬಾಡಿಯಲ್ಲಿ ಕಟ್ ಮಾಡಿದ್ರೆ ಬೆಳೆಯುವಂತ ಒಂದು ಅಂಗ ಅಂತಂದ್ರೆ ಅದು ಲಿವರ್, ಯಕೃತಿ. ಓಕೆ, ಅಂದ್ರೆ ಕಟ್ ಮಾಡೋದು ಚಾಕು ತಗೊಂಡು ಕಟ್ ಮಾಡೋದಲ್ಲ, ಡ್ಯಾಮೇಜ್ ಆದ್ರೆ ತನಗೆ ತಾನೇ ಬೆಳಕೋತದ. ಈ ಹಲ್ಲಿಯ ಬಾಲ ಅಥವಾ ಮೆರೆಹುಳು ಕಟ್ ಮಾಡಿದ್ರೆ ತನಗೆ ತಾನೇ ಬೆಳ್ಕೋತದ್ರಿ. ಅದರದ್ದು ಕೆಪಾಸಿಟಿ ಟು ರೀಜನರೇಟ್ ಬಾಡಿ ಪಾರ್ಟ್ಸ್. ಓಕೆ, ನೀವು ನೋಡ್ಬೋದು. ಇದು ಸ್ಟಾರ್ ಫಿಶ್ ಕೂಡ ಇದು ಆಮ್ ಕಟ್ ಮಾಡಿದ್ರೆ ಬೆಳೀತದೆ. ಹಿಯರ್ ವಿ ಕ್ಯಾನ್ ಸಿ ಮರೈನ್ ಕ್ರ್ಯಾಬ್, ಸಮುದ್ರ ಏಡಿಗಳನ್ನ ನೋಡ್ಬೋದು. ಇವು ಕಲರ್ ಇರ್ತಾವ್ರಿ. ಓಕೆ, ಇವನ್ನೆಲ್ಲ ತಿಂತಾರೆ, ಇವೆಲ್ಲ ನೋಡ್ಬೋದು. ಕೆರೆದು ಬ್ಲ್ಯಾಕ್ ಕಲರ್ ಇರ್ತಾವ, ಇವು ಸಮುದ್ರದ ಏನಿರ್ತಾವ ಕಲರ್ ಇರ್ತಾವ್ರಿ ಇವು. ಓಕೆ, ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಹೆಬ್ಬಾವು. ಓಕೆ, ಇದು ಕೂಡ ನೋಡ್ಬೋದು. ಇದು ಕೂಡ ಸುಮಾರು 50-60 ವರ್ಷ ಆತ್ರಿ ಇದನ್ನು ಪ್ರಿಸರ್ವ್ ಮಾಡಿ ಇಟ್ಟು. ಇಟ್ಸ್ ಅ ನಾನ್ ವೆನಮಸ್, ವಿಷಕಾರಿ ಅಲ್ಲದ ಹಾವು. ನಮ್ಮ ಪ್ರಪಂಚದಲ್ಲಿ 75% ವಿಷಕಾರಿ ಅಲ್ಲದ ಹಾವು ಅದ ರೀ. ವಿಷಕಾರಿ ಇರು ಬರೀ 25%. ನಾವೆಲ್ಲ ಹಾವುಗಳನ್ನು ವಿಷಕಾರಿ ಅಂತ ಕೊಂದ್ಬಿಡ್ತೀವಿ. ಹಾವುಗಳನ್ನು ಕೊಂದ್ರೆ ಇಲಿಗಳನ್ನು ತಿನ್ನೋರು ಯಾರು? ಪ್ರತಿಯೊಂದು ಜೀವಿಗೂ ಅದರದೇ ಆದ ಇಂಪಾರ್ಟೆನ್ಸ್ ಇರ್ತದೆ. ಹಾಗಾಗಿ ನಾವು ಎಲ್ಲ ಜೀವಿಗಳನ್ನ ಬೆಳೆಸಬೇಕು, ಉಳಿಸಬೇಕು ರೀ. ಓಕೆ, ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಕಾಳಿಂಗ ಸರ್ಪ. ಪ್ರಪಂಚದಲ್ಲೇ ಮರಿಗಳಿಗೆ ಗೂಡು ಕಟ್ಟೋದು ಇದು ಒಂದೇ. ಕಾಳಿಂಗ ಸರ್ಪ ಗೂಡನ್ನ ಕಟ್ತದ, ಎಲೆಯಿಂದ ಕಟ್ತದ. ಈಗ ನೀವು ಹಾವಿನ ಹುತ್ತುಗಳನ್ನ ನೋಡ್ಬೋದು. ಕಾಮನ್ ಆಗಿ ಕೇಳಿದ್ರೆ ಅವು ನೋಡ್ಬೋದು, ನೀವು ಹಾವಿನ ಹೊತ್ತು ನೋಡುತ್ತೆ. ಅವ್ನ ಯಾರು ಕಟ್ಟಿರ್ತಾವ ಅಂದ್ರೆ ಗೆಲ್ಲ ಕಟ್ಟಿರ್ತದ. ಆದ್ರೆ ಕಾಳಿಂಗ ಸರ್ಪ ಅದರದೇ ಒಂದು ಗೂಡನ್ನ ಕಟ್ತದ, ಎಲೆಯಿಂದ ಕಟ್ತದ. ಹೈಲಿ ವೆನಮಸ್, ಅಗ್ದಿ ವಿಷಕಾರಿ. ಇದು ಸುಮಾರು 12 ಅಡಿ ಇದೆ. 1994 ಇದು ಕೂಡ ಕಲೆಕ್ಟ್ ಮಾಡಿದ್ದು. ಆಮೇಲೆ ಇದು 20 ವರ್ಷಗಳ ಕಾಲ ಬಲ್ತದ, 40 ಎಗ್ಗಳನ್ನ ಇಡ್ತದೆ.
ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಹೆಡ್ ಮೌಂಟೆಡ್ ಡಿಯರ್, ಆಮೇಲೆ ವೈಡ್ ಬೋರ್ ಕಾಡು ಹಂದಿಯ ತಲೆ. ಓಕೆ, ಇದು ಕೂಡ ನೋಡ್ಬೋದು. ನೀವೆಲ್ಲ ಅನಿಮಲ್ಸ್ ಕಮ್ಯುನಿಕೇಶನ್ ಮಾಡೋದು ಕೇಳಿದ್ರಿ. ಈಗ ನಾವು ಹೆಂಗೆ ಕಮ್ಯುನಿಕೇಶನ್ ಮಾಡ್ತೇವೆ? ಬಾಯಿಂದ ಮಾತಾಡ್ತೇವೆ. ಆದರೆ ಕಾಲಿನಿಂದ ಮಾತಾಡುವಂಥ ಪ್ರಾಣಿಗಳು ಯಾವಾಗ ಗೊತ್ತಿದೆ ನಿಮಗೆ? ಇವತ್ತು ನಿಮ್ಗೆ ಕಾಲಿನಿಂದ ಮಾತನಾಡೋ ಪ್ರಾಣಿಗಳ ಬಗ್ಗೆ ಹೇಳ್ತೀನಿ. ಅವು ಯಾವ ಅಂತಂದ್ರೆ ಅವಮಾನಿಗೆ ನೀವು ನೋಡ್ತೀರಿ, ಆನೆಗಳು. ಆನೆಗಳು ಕಾಲಿನಿಂದ ಕಮ್ಯುನಿಕೇಶನ್ ಮಾಡ್ತಾರೆ, ಮಾತಾಡ್ತಾರೆ. ಒಂದು ಅಂದ್ರೆ ಕಮ್ಯುನಿಕೇಶನ್ ಮಾಡೋದು ಅಂತಂದ್ರೆ ಮನುಷ್ಯ ಪ್ರಾಣಿ ಅಲ್ರಿ, ಪ್ರಾಣಿ ಅಂದ್ರೆ ಆನೆ. ಅವು ಈಗ ಏನು ನೋಡ್ರಿ, ಈಗ ಅವು ಹೇಗೆ ಮಾತಾಡ್ತಾವ ಅಂತಂದ್ರೆ, ಈಗ ವೈಬ್ರೇಷನ್, ಸಿಸ್ಮಿಕ್ ವೈಬ್ರೇಷನ್ ಅಂತ ಕರಿತೀವಿ. ಓಕೆ, ಭೂಮಿಯ ತರಂಗಗಳ ಮುಖಾಂತರ ಅವು ಏನು ಮಾಡ್ತಾವ್ರಿ, ಅವು ಕಮ್ಯುನಿಕೇಶನ್ ಮಾಡ್ತಾವ್ರಿ. ಈಗ ಈ ಆನೆಗಳ ಬಗ್ಗೆ ಹೇಳ್ಬೇಕಂತಂದ್ರೆ, ಇವು ಒಂದು ಗ್ರೂಪ್ ಒಳಗೆ ಒಂದು ಹೆಣ್ಣು ಆನೆ ಲೀಡಿಂಗ್ ತೊಗೊಂತದ. ಓಕೆ, ಅದನ್ನ ಆ ಆನೆಗಳ ಗುಂಪಿಗೆ ನಾವು ಹರ್ಡ್ ಅಂತ ಕರಿತೀವಿ. ಓಕೆ, ಆಮೇಲೆ ಮರಿಗಳು ಇವು 22 ಮಂತ್ ಆದ್ಮೇಲೆ, ಇದ್ರದ ಗರ್ಭಾವಸ್ಥೆ ಆನೆಗಳದ್ದು 22 ಮಂತ್ ರೀ. ಗರ್ಭಾವಸ್ಥೆ ಆದ್ಮೇಲೆ ಒಂದು ಮರಿಗೆ ಜನ್ಮ ಕೊಡ್ತದ. ಈ ಮರಿಗಳು ಹುಟ್ಟಿದ ಮೇಲೆ ಅವು 10 ರಿಂದ 15 ವರ್ಷ ಮಟ್ಟ ಹೆಣ್ಣು ಆನೆಗಳು ತಾಯಿ ಜೊತೆನೇ ಇರ್ತಾವ. ಆದ್ರೆ 10 ರಿಂದ 15 ವರ್ಷ ಆದ್ಮೇಲೆ ಗಂಡು ಆನೆಗಳು ಸಪ್ರೇಟ್ ತಮ್ಮ ಬ್ಯಾಚುಲರ್ ಪಾರ್ಟಿಯನ್ನ ಮಾಡ್ಕೊಂತಾವ, ಸಪ್ರೇಟ್ ಗುಂಪನ್ನ ಮಾಡ್ಕೊಂತಾವ. ಆಮೇಲೆ ಈಗ ನೀವು ಏನಂತಂದ್ರೆ, ಆನೆಗಳು ಈಗೇನು ಮರಿಗಳು ತಪ್ಪು ಮಾಡಿದಾಗ ಅವನ್ನ ಮತ್ತೆ ಸರಿ ಮಾಡಾಕ, ಅವನ್ನ ತಿದ್ದಾಕ, ಅವನ ತಪ್ಪನ್ನ ತಿದ್ದಾಕ ಆಂಟೀಸ್ ಅಂತ ಇರ್ತಾವ್ರಿ, ಚಿಕ್ಕಮ್ಮಗಳು ಇರ್ತಾವ, ತಾಯಿಯ ತಂಗಿ ಇವೆಲ್ಲ ಇರ್ತಾವ, ಅವೆಲ್ಲ ಕೇರ್ ಮಾಡ್ತಾವ್ರಿ. ಆಮೇಲೆ ಇವು ತಮ್ಮ ಸೊಂಡಿಲಲ್ಲಿ 8 ಲೀಟರ್ ನೀರನ್ನ ಸಂಗ್ರಹಣೆ ಮಾಡ್ಕೊಂತಾವ. ಆಮೇಲೆ 4 ರಿಂದ 6 ಸಾವಿರ kg ಇರ್ತಾವ್ರಿ. ಓಕೆ, ಆಮೇಲೆ ನಮ್ಮ ಭಾರತದಲ್ಲಿ ಟೋಟಲ್ 29,964 ಆನೆಗಳಿದಾವೆ. ನಮ್ಮ ಕರ್ನಾಟಕದಲ್ಲಿ 6,399 ಆನೆಗಳಿದಾವೆ. ಓಕೆ, ಇದು ಕೂಡ ಆನೆಗಳ ಮಾಹಿತಿ, ಇದು ಕೂಡ ನೋಡ್ಬೋದು.